ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮ್ ಬಂದು 11 ಗಂಟೆ ಆಗ್ತಾ ಇದೆ. ಈಗ ಸ್ನಾನ ಮಾಡಿ ಬಂದೀನಿ. ಯಾಕಂದರೆ ಇವತ್ತು ಇಂಡಿಗೋ ಪೌಡರ್ ಹಚ್ಚಿದ್ದೆ, ಅದು ಲೇಟಾಗಿ ಹಚ್ಚಿದೆ. 9 o'clock ಅರೌಂಡ್ ನೆನಪು ಬಂತು ಅಂದ್ಬಿಟ್ಟು ಅವಾಗ ಹಚ್ಚಿದ್ನ. ಒಣಗೋದು ಲೇಟ್ ಆಯಿತು. ಸೊ ಸ್ವಲ್ಪ ಒಣಗಿದ ತಕ್ಷಣವೇ ಹೋಗ್ಬಿಟ್ಟು ಸ್ನಾನ ಮಾಡಿ ಬಂದಿದ್ದೀನಿ. ಇವತ್ತು ಏನೂ ಬೆಳಿಗ್ಗೆ ಕೆಲಸ ಇಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡಿದ್ದೀನಿ. ಅದೊಂದು ಕಡೆಯಿಂದ ನಾನು ಕಾಯ್ಕೊಂಡು ಇಷ್ಟೊತ್ತಾಯಿತು. ಈಗ ನಾನು ಹೋಗ್ಬಿಟ್ಟು ತಿಂಡಿ ಮಾಡಬೇಕು. ತಿಂಡಿಗೆ ಇವತ್ತು ಇಡ್ಲಿ, ಚಟ್ನಿ ಆ್ಯಂಡ್ ಫೇವ್ರೆಟ್ಸ್ ಅನ್ನೋದು ವಡ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಾನದು ತಿಂಡಿ ಆಗಿಲ್ಲ, ಅವಳು ವಡ ಮಾಡಿ ಕೊಡಲಿ ಅಂತ ಕಾಯ್ತಾ ಇದ್ದಾಳೆ. ವಡಾಗ ನಾನು ಹೇಳಿದೆ ಅಮ್ಮನಿಗೆ, ಅಮ್ಮ ಬೆಳಿಗ್ಗೆ ಬೇಗನೆ ನೆನೆಸ್ಬೇಕು ಅಂತ. ಆದರೆ ನೆನೆಸಿರೋದೇ 8 ಗಂಟೆಗೆ. ಸೊ ಅಟ್ಲೀಸ್ಟ್ 3-4 ಅವರ್ ಆದರೂ ಬೇಕಲ್ವ ನೆನೆಯೋಕ್ಕೆ. ಇಲ್ಲಾಂದರೆ ಅದು ಅಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ. ಸೊ ಅಮ್ಮ 8 ಗಂಟೆಗೆ ನೆನೆಸಿದ್ದಾರೆ. ಈಗ 11 ಆಗಿದೆ. ಸೊ 3 ಅವರ್ ಆಗಿದೆ. ಇವಾಗ ಹೋಗ್ಬಿಟ್ಟು ನಾನು ರುಬ್ಬಿ ವಡಾಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬನ್ನಿ ಕಿಚನ್ಗೆ ಹೋಗಿ ಮಾತಾಡೋಣ. ತಿನ್ನು. ನಾವು ಅಮ್ಮ ತಿಂಡಿ ಮಾಡ್ತಾ ಇದ್ದಾರೆ. ಅವ್ರಿಗೆ ವಡಾಗೆ ಕಾಯೋದಕ್ಕೆ ಟೈಮ್ ಇಲ್ಲ, ಹೊಟ್ಟೆ ಹಸಿದ್ಬಿಟ್ಟಿದೆಯಂತೆ. ನಮ್ಮಮ್ಮ ಅಂತಾರೆ, ನಿಮ್ಮಮ್ಮ ಕೇಳಲಿಲ್ಲ, ನಾನು ನಿನ್ನೆ ರಾತ್ರಿನೇ ನೆನೆಸಿಟ್ಬಿಡ್ತಿದ್ದೆ ಅಂತ. ಜಾಸ್ತಿ ನೆನೆಸಿದ್ರು ಎಣ್ಣೆ ಜಾಸ್ತಿ ಎಳಿಯುತ್ತೆ. ಅದಕ್ಕೆ 11 ಗಂಟೆ ಆದ್ಮೇಲೆ ನೀನು ಎಷ್ಟು ಗಂಟೆಗೆ ಹಾಕಿದ್ದು? 8 ಗಂಟೆ. ನಾನು 3 ಅವರ್ 4 ಅವರ್ ಬೇಕು ಅಂತ ಹೇಳ್ದೆ ತಾನೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಹಾಕಬೇಕಿತ್ತು. ನಾನು ಅಂದೆ, ನಾನೇ ಇದರಲ್ಲಿ ಪಾತ್ರೆಯಲ್ಲಿ ತೆಗೆದಿಟ್ಬಿಡು, ಎದ್ದ ತಕ್ಷಣ ನೀರು ಹಾಕೋಣ ಅಂತ. ಅದೆಷ್ಟೊತ್ತು ಬಿಡೆ ಹಿಂಗೆ. ಸೊ ಇವತ್ತು ಚಟ್ನಿ ನಾನೇ ಮಾಡಿದ್ದು, ರೆಡ್ ಚಟ್ನಿ. ಸಾನುಗೆ ಫೇವ್ರೇಟ್ ಅಲ್ವಾ ಇಡ್ಲಿ ಜೊತೆ. ಸೊ 3 ಅವರ್ ಆಗಿದೆ. ಈಗ ರುಬ್ಬಣ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಏನೇನು ಹಾಕಬೇಕು ಎಲ್ಲನೂ. ವಡ ಇಡ್ಲಿ ಜೊತೆ ತಿಂದ್ರೇ ಅಲ್ವಾ, ಇಲ್ಲಾಂದರೆ ಬರೀ ಆಮೇಲೆ ತಿಂದರೆ ಬಜ್ಜಿ ಬೊಂಡ ತಿಂದಂಗೆ ಅನಿಸುತ್ತೆ. ಸೊ ಸಾನು ಅವ್ರು ಕಾಯ್ತಾ ಇದ್ದಾರೆ. ಇಲ್ಲಿ ಆಯಿಲ್ ಕೂಡ ಬಿಸಿ ಮಾಡೋಕ್ಕೆ ಇಟ್ಬಿಡ್ತೀನಿ. ಬೇಬಿ ಟ್ರಾಲಿ, ಬೇಬಿದು. ಮತ್ತೆ ಶಾಪಿಂಗ್ ಟ್ರಾಲಿ ಆಗತ್ತೆ ಮಾಡ್ಬೋದು. ತಗೋಕೋ ಯಾವುದಾದ್ರೂ. ಈಗ ಈಟಿಂಗ್ ಟೈಮ್. It is yummy. It's my favorite chutney. Wada. Yummy. Mama, wada yummy. Mama love it. Thank you for making wada. ತಿಂಡಿ ಆಯಿತು, ಚೆನ್ನಾಗಿತ್ತು, ತಿಂದ್ವಿ. ಸ್ವಲ್ಪ ಇಟ್ಟಿದ್ದೀವಿ, ಇನ್ನೊಂದು ಸಾರಿ ಸಂಜೆ ಬೇಕಿದ್ರೆ ಫ್ರೈ ಮಾಡೋಣ ಅಂಥೇಳಿ. ಸಾನು ಬೇಜಾರಾಗ್ತಿದೆ ಅಂದ್ಬಿಟ್ಟು ಲ್ಯಾಪ್ಟಾಪ್ ತೊಗೊಂಡು ಏನು ಆಟಾಡ್ತಾ ಇದ್ದಾಳೆ. ಅವಳು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ಲು, ಅದನ್ನು ನಾನು ಮಾಡ್ತೀನಿ ಅಂದ್ಕೊಂಡು ಇವಾಗ ಮಾಡ್ತಾ ಇದ್ದಾಳೆ. ಅಮ್ಮ ಆಲ್ರೆಡಿ ಮಲ್ಗಕ್ಕೆ ಹೋದರು. ನನಗೂ ತೂಕಡಿಕೆ ಬರ್ತಾ ಇದೆ. ಕೂತ್ಕೊಂಡು ಏನೂ ಮಾಡೋಕ್ಕೆ ಕೆಲಸ ಇಲ್ಲ. ಲ್ಯಾಪ್ಟಾಪ್ ಇದ್ದರೆ ಸ್ವಲ್ಪ ಏನಾದರೂ ಮಾಡ್ತೀನಿ, ಅದು ಸಾನು ಮಾಡ್ತಿದ್ದಾಳೆ. ಅಡುಗೆಗೆ ಮಧ್ಯಾಹ್ನಕ್ಕೆ ರೆಡಿ ಮಾಡಿದ್ದೀನಿ. ಸೊ ಎದ್ದ ಮೇಲೆ ಮಾಡೋಣ, ಇಷ್ಟು ಬೇಗ ಬೇಡ ಅಂತ. 12:15 ಈಗ ಆ್ಯಕ್ಚುಲಿ. ಸೊ ಅಮ್ಮ ಈಗಲೇ ಮಾಡಿಬಿಡ ಕಣೆ, ಬಿಸಿ ಬಿಸಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಎಲ್ಲ ಮಸಾಲೆ ತೆಗೆದಿಟ್ಟು ಅಮ್ಮ ತರಕಾರಿ ಕಟ್ ಮಾಡಿ ಹೋಗಿ ಅವರು ಮಲಗಿದ್ರು. ಆಯಿತಾ? ಏನು ಮಾಡಿದ್ಯಾ? ನಿನ್ನ ಫೋಟೋಗೆ ಹೆಸರು ಹಾಕಿದ್ಯಾ? ಅದನ್ನು ಇದರಲ್ಲೂ ಮಾಡಿದ್ಯಾ? ಓಕೆ, ನೈಸ್.
ನನಗೂ ನಿದ್ದೆ ಬರ್ತಾ ಇದೆ ಸ್ನೇಹಿತರೆ, ನಾನು ಹೋಗಿ ಮಲಗ್ತೀನಿ. ನಾನು ಮಲ್ಕೋತೀಯಾ? ಮಲಗಲ್ವಾ? ಎಂಜಾಯ್ ಮಾಡಿ. ನಮ್ಮಮ್ಮ ಆ ರೂಮು, ನಾವು ಈ ರೂಮು. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಮೈಸೂರಲ್ಲಿ ಸಖತ್ತು ಬಿಸಿಲು ಅನಿಸುತ್ತೆ ನಮಗೆ. ಬೆಂಗಳೂರಲ್ಲಿ ಮನೆ ಒಳಗಡೆ ಇದ್ದಾಗಂತೂ ಅಷ್ಟೊಂದು ಬಿಸಿ ಅನಿಸಲ್ಲ, ಫ್ಯಾನ್ ಹಾಕ್ಕೊಳ್ಬೇಕು ಅನಿಸಲ್ಲ. ಇಲ್ಲಿ ಒಂಥರ ಸುಸ್ತಾದಂಗೆ ಅನಿಸುತ್ತೆ. ಅಮ್ಮನೂ ಹೇಳ್ತಾ ಇದ್ರಲ್ಲಿ 12 ಗಂಟೆ ಒಳಗಡೆ ಮಾಡಿದ್ರೆ ಕಣೆ ಅಡುಗೆ ಮಾಡೋದಂಗೆ, ಅದಾದಮೇಲೆ ಮಾಡೋಕ್ಕೆ ಮನಸ್ಸಾಗೋದಿಲ್ಲ, ಕೂತ್ಕೊಂಡಿರಬೇಕು ಮಲ್ಕೊಂಡಿರಬೇಕು ಅನಿಸುತ್ತೆ ಈ ಬಿಸಿಲಿಗೆ ಅಂತ. ಇಲ್ಲಿ ಸಖತ್ತು ಬಿಸಿಲಿದೆ. ಆ್ಯಂಡ್ ನಮ್ಮ ಮನೆ ಮೇಲೆ ಇನ್ನೂ ಒಂದು ಮನೆ ಬೇರೆ ಇಲ್ಲ, ಸೊ ಸೀಲಿಂಗ್ ಫುಲ್ ಬಿಸಿ ಆಗಿಬಿಟ್ಟಿರುತ್ತೆ. ನಮಗೆ ಅದ್ರ ಹೀಟ್ ಅನಿಸುತ್ತೆ. ಸಾನುಗೆ ರಜಾ ಬಂದಿದೆ, ಸ್ಪೆಲ್ ಬಿದ್ದು ಆ್ಯಕ್ಚುಲಿ ಓದಬೇಕು, ಇವತ್ತು ಓದಿಲ್ಲ. ನಾನೀಗ ಮಲ್ಕೊಳ್ತೀನಿ, ನೀವು ಓದ್ಕೊ ಒಂದು ಸ್ವಲ್ಪ ಒಂದು ಶೀಟು ಎದ್ದ ಮೇಲೆ ಕೇಳ್ತೀನಿ. ನೋಡ್ರಿ ಹೆಂಗೆ ಅಳ್ತಾಳೆ, ಓದು ಅಂದರೆ ಸಾಕು ಅಳ್ತಾಳೆ. ಅದೇ ಸರ್ಟಿಫಿಕೇಟ್ ಬಂದಾಗ ಎಷ್ಟು ಖುಷಿಯಾಗಿ ಇಸ್ಕೊಂಡಿರ್ತಾಳೆ. ಹಾಂ, ಬೇಡವಾ ಇನ್ನು? ಮತ್ತೆ ಓದಿದ್ರೆ ತಾನೇ ಕೊಡೋದು. ಮೆಡಲ್ ಸಿಕ್ತು, ನೆಕ್ಸ್ಟ್ ನಾನು ಮೆಡಲ್ ತೊಗೋತೀನಿ ಅಂದೆ. ಅವಳ ಫ್ರೆಂಡ್ಗೆ ಮೆಡಲ್ ಸಿಕ್ಕಿದೆ, ಇವಳಿಗೆ ಸಿಕ್ಕಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಮೆಡಲ್ ತೊಗೊಳ್ತೀನಿ ಅಂತ ಸರ್ಟಿಫಿಕೇಟ್ ಬಂದಿದ್ದ ದಿನ ಮಾತ್ರ ಹೇಳಿದ್ದು. ಅದಾದಮೇಲೆ ನಿನ್ನೆ 1 ಪೇಜ್ ಓದಿದ್ದಾಳೆ ಅಷ್ಟೇ ಇಷ್ಟು ದಿನದಲ್ಲಿ. ಇವತ್ತು ಓದು ಅಂದರೆ ಆಗಲೇ ಅಳ್ತಾವಳೆ. ಅವತ್ತು ಕೇಳಿಬಿಟ್ಟೆ ನಾನು ಫೀಸ್ ಕೊಟ್ಟಿದ್ದು. ನಾನು ಸಮ್ಮರ್ ಹಾಲಿಡೇಸ್ ಓದ್ತೀಯೋ ಇಲ್ವೋ, ಓದ್ತೀನಿ ಅನ್ನಂಗಿದ್ರೆ ಮಾತ್ರ ನಾನು ಕಟ್ಟಿಸ್ತೀನಿ ಅಂತ. ಕೇಳ್ದೆ ತಾನೆ ನಿನ್ನ ಪರ್ಮಿಷನ್ನು? ನಾನು ಮಲ್ಗೆ ಎದ್ದೆ ಸ್ನೇಹಿತರೆ. ಸಾನು ಮಾತ್ರ ಮಲ್ಗೆ ಇರಲಿಲ್ಲ. ಅಮ್ಮನೂ ಎದ್ದಿದ್ದಾರೆ, ಅವರು ಎದ್ದು ಅಡುಗೆ ಮಾಡಿದ್ದಾರೆ. ಸಾನು ಟಿ ವಿ ನೋಡಿಕೊಂಡು ಸ್ವಲ್ಪ ಪೇಂಟಿಂಗ್ ಮಾಡಿಕೊಂಡು ಹೊಸ ಆಟ ಕಲ್ತಿದ್ದಾಳೆ ನೋಡಿ. ಆಲೆಕಲ್ಲು, ಆಣೆಕಲ್ಲು. ನನಗೆ ಎಕ್ಸಾಕ್ಟ್ಲಿ ಇದನ್ನು ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ. ನಾನು ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ಆಡ್ತಾ ಇದ್ದೆ. ಅದನ್ನು ಸಾನುಗೆ ಒಂದು ಪಾಠ ಇತ್ತು ಕನ್ನಡದಲ್ಲಿ. ಅದರಲ್ಲಿ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ಲೈಕ್ ಹಳ್ಳಿಗಳಲ್ಲಿ ಹೇಗೆಲ್ಲ ಆಡ್ತಾರೆ ಅನ್ನೋದ್ರ ಬಗ್ಗೆ ಇತ್ತು. ಅದರಲ್ಲಿ ಈ ಆಟಗಳೆಲ್ಲ ಇತ್ತು. ಚೌಕಾಬಾರ, ಆಳೆಕಲ್ಲು, ಕುಂಟೆ ಬಿಲ್ಲೆ, ಉಪ್ಪು ಮೂಟೆ, ಕಲ್ಲು ಮಣ್ಣು, ಆ ಥರ ಎಲ್ಲ. ಸೊ ಅದರಲ್ಲಿ ಇದೇನು ಮಮ್ಮ ಅಂತ ಕೇಳಿದ್ಲು. ಅದಕ್ಕೆ ಇಲ್ಲಿಗೆ ಬಂದ ಮೇಲೆ ನಾನು ನೋಡು ಮಗಳೇ ಅಂದ್ಬಿಟ್ಟು ಒಂದು ಸಾರಿ ಕಲಿಸ್ಕೊಟ್ಟೆ ಈ ಥರ ಆಡೋದು ಅಂತ. ಸೊ ಬಂದಾಗಲಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಶಿ ಹ್ಯಾಸ್ ಇಂಪ್ರೂವ್ಡ್. ಮೊದಲು ಅವಳಿಗೆ ಕಲ್ಲು ಎಸೆದ್ಬಿಟ್ಟು ಎತ್ಕೊಳ್ಳೋದಕ್ಕೆ ಬರ್ತಾ ಇರಲಿಲ್ಲ, ಬಟ್ ಈಗ ಚೆನ್ನಾಗಿ ಎತ್ಕೋತಾಳೆ. ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್, ಬಟ್ ಶಿ ಕ್ಯಾನ್ ಮ್ಯಾನೇಜ್. ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ ಇವಾಗಂತೂ. ಆ್ಯಂಡ್ ಇನ್ನೂ ಒಂದು ಆಟ ಅವಳು ಕಲ್ತಿರೋದು ಅಂದರೆ ಹಳ್ಳಿಗುಳ್ಳಿ ಮನೆ ಆಟ. ಅದು ನಮ್ಮ ಅಮ್ಮನ ಜೊತೆ ಆಟಾಡಿ ಎಷ್ಟು ಚೆನ್ನಾಗಿ ಆಡ್ತಾಳೆ ಅಂದರೆ ಅದ್ರ ರೂಲ್ಸ್ ಎಲ್ಲನೂ ಚೆನ್ನಾಗಿ ಗೊತ್ತಾಗಿದೆ ಅವಳಿಗೆ. ಆ್ಯಂಡ್ ಅವಳೇ ಒಬ್ಬಳೇ ಆಡ್ತಾಳೆ. ಅಂದರೆ ನನಗೂ ಕೂಡ ಯಾವ ಮನೆಯದು ತೆಗೆದ್ರೆ ಯಾವುದು ಮನೆ ನನಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅದೆಲ್ಲ ಆಡಿ ಗೊತ್ತಾಗುತ್ತಲ್ವಾ, ತುಂಬ ಅಭ್ಯಾಸ ಇದ್ದರೆ. ಬಟ್ ಸ್ಟಿಲ್ ನಂತರನೇ ಆಡ್ತಾ ಇದ್ದಾಳೆ ಅವಳು. ಸ್ನೇಹಿತರೆ, ಸಂಜೆ 6:30 ಆಗಿದೆ. ಈಗ ಸಾನುಗೆ ನೂಡಲ್ಸ್ ಬೇಕಂತೆ. ನೂಡಲ್ಸು ನಮ್ಮಮ್ಮ ಅದು ಏನು ಪ್ಯಾಕೆಟ್ ಬರುತ್ತಲ್ಲ ಮ್ಯಾಗಿ, ಅದನ್ನೇ ಹಾಕಿ ಮಾಡೋದಿಲ್ಲ ಅವರು. ನೀನೇ ಮಾಡೆ, ಚೆನ್ನಾಗಿ ಮಾಡ್ತೀಯಾ, ಅದಕ್ಕಿಂತ ಮಸಾಲೆ ಹಾಕ್ತೀಯಾ ಅಂತ ಹೇಳ್ಬಿಟ್ಟು ನಾನು ಬಂದಾಗ ಇಲ್ಲಿ ಮಾಡಿಸ್ತಾರೆ, ಅಥವಾ ಬೆಂಗಳೂರಿಗೆ ಬಂದಾಗ ಅವರು ಅಲ್ಲಿ ಮಾಡಿಸ್ಕೊಂಡು ತಿಂತಾರೆ. ನನಗೆ ಸ್ವಲ್ಪ ಯಾಕೋ ಹೊಟ್ಟೆ ನೋವ್ತಾಯಿತ್ತು ಅಂದ್ಬಿಟ್ಟು ಮಲ್ಕೊಂಡಿದ್ದೆ ನಾನು ಮಾಡಲ್ಲ ಸಾನು ಅಂದರೆ ನಮ್ಮ ಅಮ್ಮಂಗೆ ಹೋಗಿ ಹೇಳಿದ್ದಾಳೆ. ಅಮ್ಮ, ನಿಮ್ಮಮ್ಮ ಮಾಡಿದ್ರೇ ಚೆನ್ನಾಗಿರೋದು, ನಿಮ್ಮಮ್ಮನೇ ಮಾಡಬೇಕು, ಸುಮ್ಮನಿರು, ಒಳ್ಳೆ ಬಂದು ಮಾಡ್ತಾಳೆ, ಇವತ್ತು ಮಾಡು ಇಲ್ಲಾಂದರೆ ನಾಳೆ ಮಾಡಲಿ ಅಂದ್ಕೊಂಡು ನಮ್ಮಮ್ಮ. ಸಾನು ಅದಕ್ಕೆ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ, ನನಗೆ ಮ್ಯಾಗಿ ಬೇಕು ಅಂದ್ಕೊಂಡು. ನಾನು ಯಾವತ್ತಾದರೂ ತೋರಿಸಿದ್ದೀನಿ ನನಗೆ ಮ್ಯಾಗಿ ಮಾಡೋದು? ತುಂಬಾ ರೇರ್ ಈ ಥರ, ಇಲ್ಲಿಗೆ ಬಂದಾಗ ಅಥವಾ ಅಮ್ಮ ಅಲ್ಲಿಗೆ ಬಂದಾಗ ಅಷ್ಟೇ. ಇಲ್ಲಾಂದರೆ ನಾನು ಮಾಡೋದಿಲ್ಲ. ಆದಷ್ಟು ಸಾನುಗೆ ಹೆಲ್ತಿನೇ ಕೊಡಬೇಕು ಅಂತ ಟ್ರೈ ಮಾಡ್ತೀನಿ. ಬಟ್ ಮಕ್ಕಳು ನೋಡಿ ಯಾವಾಗ ಆಸೆ ಪಡ್ತಾರೆ. ಸೊ ಜಂಕ್, ಲೈಕ್ ಬಿಸ್ಕೆಟ್ ಕೂಡ ಒಂಥರ ಜಂಕ್ ಆಗಿದೆ. ನಮ್ಮ ಬ್ರೆಡ್ ಕೂಡ ಜಾಸ್ತಿ ತರಿಸೋದಿಲ್ಲ. ಆ ಥರ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾನು ಜಂಕ್ ಕೊಡ್ತೀನಿ. ಅಂದರೆ ಬ್ರೆಡ್ಡು, ಬಿಸ್ಕೆಟು, ಚಾಕ್ಲೇಟು. ಮ್ಯಾಗಿ ಎಲ್ಲ ಬಿಡಿ, ಯಾವಾಗಲೂ ಒಂದು ಸರಿನೇ. ಸೊ ಇವಾಗ ನಾನೀಗ ಮ್ಯಾಗಿ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೊನ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಟೊಮ್ಯಾಟೊನ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕಿದ್ದೀನಿ, ಬೇಗ ಸಾಫ್ಟ್ ಆಗುತ್ತೆ ಅಂಥೇಳಿ. ಸ್ವಲ್ಪ ಉಪ್ಪು ಕೂಡ ಸೇರಿಸ್ಬೋದು.
ಈಗ ನೀರು ಹಾಕಿದ್ದೀನಿ ಟೊಮೆಟೊ ಸಾಫ್ಟ್ ಆದಮೇಲೆ. ಅದಕ್ಕೆ ಮ್ಯಾಗಿ ಮಸಾಲ ಬರುತ್ತಲ್ಲ ಅದ್ರ ಜೊತೆ ನಾನು ಸ್ವಲ್ಪ ಸಾರದ ಪುಡಿ ಹಾಗೂ ಖಾರದ ಪುಡಿನೂ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಇಲ್ಲ, ಅದು ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡುತ್ತೆ ಅಂತ ಹೇಳಿಬಿಟ್ಟು. ಸೊ ಡನ್. ಈಗ ಕುದಿ ಬಂದಮೇಲೆ ನಾನು ನೂಡಲ್ಸ್ ಹಾಕಿದ್ದೀನಿ. ಇನ್ನೊಂದು 5 ನಿಮಿಷ ಸಣ್ಣ ಉರಿ ಮಾಡಿಬಿಟ್ರೆ ನೂಡಲ್ಸು ರೆಡಿ. ಮ್ಯಾಗಿಗೆ ಯಾವಾಗಲೂ ತರಕಾರಿಗಳು ಹಾಕಿದಾಗ ಚೆನ್ನಾಗಿರುತ್ತೆ, ಆದರೆ ನಮ್ಮನೇಲಿ ತರಕಾರಿ ಹಾಕಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಅದೊಂಥರ ಸಪ್ಪೆ ಅನಿಸುತ್ತೆ, ಇದರಷ್ಟು ಟೇಸ್ಟ್ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಯಾರಿಗಿದು ಮಮ್ಮ? ಹಾಂ ಹಾಂ, ಅವ್ರು ಒಬ್ಬಿಟ್ಟು ಥೋಡಿ ತಿಂತಾರೆ. ಯಾಕೆ? ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಅದಕ್ಕೆ. ಇದು ಸ್ನೇಹಿತರೆ ಅಮ್ಮ ನನಗೆ ಅಂತ ಸ್ಪೆಷಲ್ ಮಾಡಿರೋದು ಒಬ್ಬಟ್ಟು, ಕಾಯಿ ಒಬ್ಬಟ್ಟು. ಆದರೆ ರಾಜೇಶ್ ತಿಂತಾರಲ್ವ ಗೊತ್ತಿಲ್ಲ, ಬಟ್ ಇವತ್ತು ಕೊಟ್ಟಿದ್ದೀನಿ ಬೆಲ್ಲ ಹಾಕಿರೋದಲ್ವ ಅಂಥೇಳಿ. ಆ್ಯಂಡ್ ಇದು ಆ್ಯಕ್ಚುಲಿ ಅವರು ಊಟ ಮಾಡಿಲ್ವಂತೆ ಮಧ್ಯಾಹ್ನ, ಅದಕ್ಕೆ ಇದು ತಿಂತಾರೆ, ಅದರ್ವೈಸ್ ಅದೂ ಇಲ್ಲ. ಸೊ ಇದು ಬೆಳಿಗ್ಗೆ ಅವ್ರು ಇರಲಿಲ್ವಲ್ಲ ಅಂದ್ಬಿಟ್ಟು ಇವಾಗ ಕೊಡ್ತಾಯಿದ್ದೀನಿ. ಸೊ ಸಂಜೆ ಸ್ನ್ಯಾಕ್ಸ್ ಪ್ಲೇಟ್. ಎಣ್ಣೆ ಬಂದ್ವಾ? ಅಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಸ್ಟಾರ್ಟಿಂಗಿಂದನೇ ಎಂಟ್ರಿ ಆಗ್ಬಿಡುತ್ತೆ ಮೈಸೂರಲ್ಲಿ. ಅದೊಂದು ಒಳ್ಳೆಯದು. ಸೋ ಫಾರ್ ಏನೋ ಟ್ರಾಫಿಕ್ ಇಲ್ಲ, ಎಲ್ಲಿ ಸಿಗಾಕೋತೀವಿ ನೋಡೋಣ. ಸ್ಲೋ ಮೂವಿಂಗ್ ಎಲ್ಲ ಆಗುತ್ತೆ. ಸಾನು ಅವರು ಆಲ್ರೆಡಿ ಆಮ್ಲೆಟ್. ಯಾಕೆ ಮಗಳೇ ಮಲ್ಕೊಂಡ್ಬಿಟ್ಟೆ? ನಿದ್ದೆ ಮಾಡ್ತೀಯಾ? ನಿದ್ದೆ ಮಾಡಲಿಲ್ಲ ಅಂದರೆ ಮುಂದೆ ಬಾ. ಮಲ್ಕೊಂಡಿದ್ದೆ ತಾನೆ, ಮಲ್ಕೊ. ನಾನಂದರೆ ಸಾನಿಗೆ ನಿಮ್ಮಲ್ಲಿ ತುಂಬ ಜನ ಹೇಳ್ತಿದ್ವಿ ಮುಂದೆ ಕೂತ್ಕೊಂಡ್ರೆ ವಾಮಿಟ್ ಆಗೋದಿಲ್ಲ, ಮುಂದೆ ಕೂರಿಸಿ ಅಂದ್ಬಿಟ್ಟು. ಸೊ ಬಂದು ಮುಂದೆ ಕೂತ್ಕೊಂಬ ಅಂದರೆ ಇಲ್ಲ ನಾನು ಮಲ್ಕೋಬೇಕು ಅಂದ್ಕೊಂಡು ಹಿಂದೆನೇ ಮಲ್ಕೊಂಡಿದ್ಲು. ಈಗ ನೋಡ್ರೆ ಸೌಂಡ್ ಕಡಿಮೆ ಮಾಡಿಬಿಟ್ಟಿದ್ದಕ್ಕೆ ಬಂದು ಸೌಂಡ್ ಜಾಸ್ತಿ ಮಾಡ್ತಿದ್ದಾಳೆ. ಮುಗಿದು ಪುಟ್ಟ ಹಾಡು. ನಾವು 7:15 ಹೊರಟಿದ್ವು. ನಾವು 8 ಗಂಟೆ ಆಗ್ತಾ ಇದೆ. ಸೊ ಮಂಡ್ಯ ಹತ್ತತ್ರ ಇದ್ದೀವಿ. ರೋಡ್ ಎಲ್ಲೂ ಟ್ರಾಫಿಕ್ ಏನೂ ಇಲ್ಲ, ಚೆನ್ನಾಗಿ ಹೋಗ್ತಾ ಇದ್ದೀವಿ. ಈಗ ಸ್ನೇಹಿತರೆ ಆನ್ ದ ವೇ ಹೋಟೆಲಿಗೆ ಬಂದಿದ್ದೀವಿ. ಇಡ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಯಾರು ಈಸ್ಕೊಳೋರೇ ಇಲ್ವಲ್ಲಪ್ಪ. ವಡ ತಿಂದಿಯಲ್ಲ ಮೈಸೂರಲ್ಲಿ, ಹೊರಗಡೆ ತಿನ್ನಬಾರ್ದು ಅಲ್ವಾ, ಕೆಮ್ಮಲಾಗತ್ತೆ. ಇಡ್ಲಿ ಎಣ್ಣೆನ ತುಪ್ಪನ ಅದು ಹಾಕಿದ್ವಿ. ಇತ್ತಸ್ರಾವ್ ಸಾನು ವಾಮಿಟ್ ಮಾಡಿದ್ರು. ನಾನು ಹೇಳಿದವ್ರಿಗೆ ಬಿಸ್ಕೆಟ್ ಕೊಡಬೇಡಿ ಅಂತ, ಆದರೂ ಬಿಸ್ಕೆಟ್ ಕೊಟ್ಟರು. ಮುಂದೆ ಕೂತ್ಕೊಳ್ಳೆ ಅಂತೆ, ಮುಂದೆನೂ ಕೂತ್ಕೊಂಡಿಲ್ಲ. ಇನ್ನೇನಪ್ಪ ಅರ್ಧ ಮುಕ್ಕಾಲು ಗಂಟೆ ಇತ್ತು ಅಷ್ಟೇ ವಾಮಿಟ್ ಮಾಡಿಲ್ಲ. ಅದಕ್ಕೆ ಅವರಪ್ಪ ಡಲ್ಲಾಗ್ಬಿಟ್ಟವಳು ನನ್ನ ಮಗಳು ಅಂದ್ಬಿಟ್ಟು ಸಾನು ಆಗಲೇ ವಡ ಕೇಳಿದ್ರು. ನಾನೇನಂದರೆ ಬೇಡ ಮಗಳೇ ಮನೇಲಿ ಮಾಡಿಕೊಡ್ತೀನಿ, ಅಜ್ಜಿನೂ ಮಾಡಿದ್ರಲ್ವ ಅಂತ. ಈಗ ನನ್ನ ಮಗಳಿಗೆ ವಾಮಿಟ್ ಮಾಡಿರೋ ಮೂಡಿಂದ ಹೊರಗಡೆ ಬರೋದಕ್ಕೆ ವಡ ತೆಗೆಸ್ಕೊಡ್ತೀನಿ ಅಂದ್ಬಿಟ್ಟು ನೋಡಿ ಚೆಹರ ಹೆಂಗಾಗಿದೆ. ಹಾಗೆ ಹೆಂಗಿತ್ತು ಇಡ್ಲಿ ತಗೊಂಡಾಗ? ಹಂಗಂದ ತಕ್ಷಣ ನನ್ನ ಮುಖ ಆರೋಗಿದ್ದು ಇಡ್ಲಿ ತಗೊಂಡಾಗ ಹೆಂಗಿತ್ತು ಮುಖ? ಇವಾಗ ಹೇಗಿದೆ? ಸಾನು ಕೇಳಬಾರ್ದು, ಸಾನು ಅಪ್ಪ ಕೇಳಬೇಕು. ನಾವು ತಿನ್ಬೋದಾ ಇಲ್ವಾ ಅವಳಿಗೆನಾ? ಒಂದೊಂದು ಬೈಟು ಅಪ್ಪ. ಸಾನು ಥರ ಲಕ್ಕಿರ್ಬೇಕು ಎಲ್ಲರಿಗೂ. ಹೌದಪ್ಪ. ಹೊರಗಡೆದು ನಾನು ಅವಳಿಗೆ ಕೆಮ್ಮಲಾಗುತ್ತೆ ಅಂತ ಹೇಳಿದ್ರೆ ನಗು ಸಿಗ್ತಾ ಇತ್ತ ಅಂದ್ರೆ ಇವಾಗ ಕೆಮ್ಮಲು ಸಿಗುತ್ತೆ, ಫ್ರೀಯಾಗಿ ತಗೊಳ್ಳಿ. ಬರೀ ವಡ ಬಂದ ತಕ್ಷಣ ಹಾಡು ಬಂದು ಬ್ಯಾಕ್ ಟು ಅವರ್ ಹೋಮ್ ಸ್ನೇಹಿತರೆ.
ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ, ನನ್ನ ನೆಕ್ಸ್ಟ್ ರೂಟೀನ್ ರೆಗ್ಯುಲರ್ ವ್ಲಾಗಲ್ಲಿ. ಸೊ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸ್ ಮಿಸ್ ಮಾಡದೆ ನೋಡ್ಬೋದು. ಟೇಕ್ ಕೇರ್ ಸ್ನೇಹಿತರೆ, ಬಾಯ್ ಬಾಯ್.